ಒಂದು ಕಡೆಗೆ ಈ ಥರ ಗುಂಡಿ ಅಗಿತಾ ಹೋಗ್ತಾ ಇದ್ರೆ ಇನ್ನೊಂದು ಕಡೆಗೆ SIT ಕಚೇರಿಗೆ ಹೋಗ್ಬಿಟ್ಟು ಮತ್ತಿಬ್ಬರು ಸಾಕ್ಷಿದಾರರು ಬಂದಿದ್ದಾರಂತೆ. ನಾವು ನೋಡಿದ್ದೀವಿ ಯಾರೋ ಅಲ್ಲಿ ಹೆಣವನ್ನು ಒಳಗಡೆಗೆ ಮಣ್ಣೊಳಗೆ ಹೂಳ್ತಾ ಇರೋದನ್ನು ಅಂತ ಹೇಳಿ. ಯಾರವರು, ಏನು ಹೇಳಿದ್ರು ಅವರು? ನೋಡಿ ಸ್ಟೋರಿಯನ್ನು. ಧರ್ಮಸ್ಥಳದಲ್ಲಿ ಅಸ್ಥಿ ಪಂಜರ ಶೋಧ ಕಾರ್ಯ. ನಾವು ಹೆಣ ಹೂಳೋದನ್ನ ನೋಡಿದ್ದೇವೆ. SIT ಎದುರು ಮತ್ತಿಬ್ಬರು ಸಾಕ್ಷಿದಾರರು ಪ್ರತ್ಯಕ್ಷ. ಧರ್ಮಸ್ಥಳದಲ್ಲಿ ಹುತ್ತಿಟ್ಟ ಶವಗಳ ಉತ್ಖನನ ನಡೀತಾ ಇರುವ ವೇಳೆ ಮತ್ತಿಬ್ಬರು ಸಾಕ್ಷಿದಾರರು ಎಂಟ್ರಿ ಕೊಟ್ಟಿದ್ದಾರೆ. ನಾವು ಅನಾಮಿಕ ದೂರುದಾರ ಶವ ಹೂತಿರೋದನ್ನ ನೋಡಿದ್ದೇವೆ, ಆತನ ಪರಿಚಯ ನಮಗಿದೆ ಅಂತ ಹೇಳಿ SIT ಎದುರು ಪ್ರತ್ಯಕ್ಷರಾಗಿದ್ದಾರೆ. ಬೆಳತಂಗಡಿ SIT ಕಚೇರಿಗೆ ಆಗಮಿಸಿದ ಪುರಂದರಗೌಡ ಮತ್ತು ತುಕಾರಾಮ್ ಗೌಡ ಎನ್ನುವವರು ದೂರನ್ನ ಕೊಟ್ಟಿದ್ದಾರೆ. ಅನಾಮಿಕ ಹೆಣ ಹೂತಿದ್ದನ್ನ ನಾವು ಕೂಡ ನೋಡಿದ್ದೇವೆ. ಕಳೆಬರ ತೆಗೆಯುವಾಗ ಕಾರ್ಯಕ್ಕೆ ನಮ್ಮನ್ನು ಕೂಡ ಸೇರಿಸಿಕೊಳ್ಳಿ, ನಾವು ಎಲ್ಲೆಲ್ಲಿ ನೋಡಿದ್ದೇವೆ ಎಂಬುದನ್ನು ಸ್ವತಂತ್ರವಾಗಿ ತೋರಿಸುವುದಕ್ಕೆ ಸಿದ್ಧರಿದ್ದೇವೆ ಅಂತ ಹೇಳಿ SIT ಎದುರು ಹಾಜರಾಗಿದ್ದಾರೆ. 3 ಕಡೆ ಹೆಣ ಹೂತಿದ್ದು ನೋಡಿದ್ದೇವೆ. ಪಬ್ಲಿಕ್ ಟಿವಿ ಜೊತೆ ಸಾಕ್ಷಿದಾರ ತುಕಾರಾಮ್ ಗೌಡ. ಧರ್ಮಸ್ಥಳ ಗ್ರಾಮದಲ್ಲಿ 3 ಕಡೆ ಹೆಣಗಳನ್ನ ಹೂತಿಟ್ಟಿರೋದನ್ನು ನಾವು ನೋಡಿದ್ದೇವೆ. ಈ ಬಗ್ಗೆ ನನಗೆ ಸಂಶಯ ಇದೆ. SIT ಹೇಳಿಕೆ ಕೊಡುವುದಕ್ಕೆ ನಾನು ಬಂದಿದ್ದೇನೆ. ಈ ಪ್ರಕರಣದ ತನಿಖೆ ಆಗಬೇಕು, ಮೃತಪಟ್ಟವರಿಗೆ ನ್ಯಾಯ ಸಿಗಬೇಕು. ಸಾಕ್ಷಿದಾರ ತುಕಾರಾಮ್ ಗೌಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಹೇಳಿದ್ದಾರೆ. SITಗೆ ಈ ಬಗ್ಗೆ ದೂರನ್ನು ಕೊಡ್ತೇವೆ, ನಾವು ವಿಚಾರಣೆಗೂ ಸಹ ಸಿದ್ಧರಿದ್ದೇವೆ, ಸಾಕ್ಷಿ ಸಹ ಹೇಳ್ತೇವೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂಳಲಾಗಿದೆಯಾ? ಧರ್ಮಸ್ಥಳ ಗ್ರಾಮದಲ್ಲಿ ಹೆಣವನ್ನ ಹೂಳಲಾಗಿದೆ. 3 ಕಡೆ ಹೆಣವನ್ನ ಹೂಳಿರೋದನ್ನ ನೋಡಿದ್ದೇನೆ. ಈ ಬಗ್ಗೆ ನನಗೆ ಸಂಶಯ ಇದೆ. SITಗೆ ಹೇಳಿಕೆ ಕೊಡ್ತೀನಿ, ಪ್ರಕರಣದ ತನಿಖೆ ಆಗಬೇಕು, ಮೃತಪಟ್ಟವರಿಗೆ ನ್ಯಾಯ ಸಿಗಬೇಕು, ನಾನು ವಿಚಾರಣೆಗೂ ಸಿದ್ಧ, ಸಾಕ್ಷಿ ಸಹ ಹೇಳ್ತೇನೆ ಅಂತ ಹೇಳಿದ್ದಾನೆ. ನಾನು ನೋಡಿದೆ ಅಂದರೆ ಬಾಡಿ ತಗೊಂಡು ಬಂದು ಹಾಕೋದನ್ನು ನೋಡಿದ್ದೇನೆ. ನಾನು ಯಾರು ಏನಂತ ಗೊತ್ತಿಲ್ಲ, ಎಲ್ಲಿಂದ ಬಂತು, ಏನು ಎಲ್ಲಿ ಸಿಕ್ಕಿತ್ತು ಏನಂತ ನಮಗೆ ಗೊತ್ತಿಲ್ಲ. ಫಸ್ಟ್ ಹೇಳ್ತೇವೆ ನಾವು, ಯಾರು ಮಾಡಿದಾರ ಅಂತ ಗೊತ್ತಿಲ್ಲ ನಮಗೆ. ಡೌಟ್ ಇದೆ, ಅದೊಂದು ಕ್ಲಿಯರ್ ಆಗಬೇಕು. ನಾವು ಅಷ್ಟೇ ಹೇಳಲಿಕ್ಕೆ ಅಂತ ಇಲ್ಲಿ ಇದು SIT ಅವರಿಗೆ ತನಿಖೆ ಕೊಟ್ಟಿದ್ದೇವಲ್ಲ, ಅದನ್ನೊಮ್ಮೆ ನೋಡ್ಬೇಕಂತ ಇದು ಅವ್ರು ಕೇಳ್ತಾರಲ್ಲ, ತನಿಖೆ ಆಗ್ಬೇಕಂತೇಳಿ ಬಂದಿದ್ದು. ನಾವು ಒಂದು 2-3 ಏನೋ ಹಾಕೋದನ್ನು ನೋಡಿದ್ದೇನೆ ಧರ್ಮಸ್ಥಳದಲ್ಲಿ. ಹೌದು, ನಮ್ಗೆ ಧರ್ಮಸ್ಥಳ ಗ್ರಾಮ. SIT ಅವರು ಬಂದಾರಲ್ಲ, ಅವ್ರ ಹತ್ರ ಮುಖ್ಯ, ಅವ್ರ ಹತ್ರ ಹೇಳ್ತೇವೆ. ಹೌದು, ಶವ ಹೂತು ಹಾಕುವುದನ್ನ ನೋಡಿದ್ದೇವೆ. ಹೂತಿಟ್ಟ ಹೆಣದ ಸಾಕ್ಷ್ಯ ಯಾಕೆ ಸಿಕ್ತಿಲ್ಲ? ಮತ್ತೋರ್ವ ಸಾಕ್ಷಿದಾರ ಪುರಂದರಗೌಡ ಪ್ರಶ್ನೆ. ಇನ್ನು ಮತ್ತೋರ್ವ ಸಾಕ್ಷಿದಾರ ಪುರಂದರಗೌಡ ಸಹ SIT ಕಚೇರಿಗೆ ಬಂದಿದ್ದು ನಾವು ಶವವನ್ನು ಹೂತಿಟ್ಟಿದ್ದನ್ನ ನೋಡಿದ್ದೇವೆ ಅಂತ ಹೇಳಿದ್ದಾರೆ. ನಾನು ನೇತ್ರಾವತಿಯಲ್ಲಿ ಅಂಗಡಿಯನ್ನು ಇಟ್ಕೊಂಡು ವ್ಯಾಪಾರ ಮಾಡಿಕೊಂಡಿದ್ದೆ. ಪಾಯಿಂಟ್ ನಂಬರ್ 1 ಬಳಿ ನನ್ನ ಅಂಗಡಿ ಇತ್ತು. ಅಂಬಾಸಿಡರ್ ಕಾರ್ನಲ್ಲಿ ಬಂದು ಹೆಣವನ್ನು ಹೂತು ಹಾಕೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ಆದರೂ ಈಗ ಯಾಕೆ ಯಾವುದೇ ಸಾಕ್ಷ್ಯಗಳು ಸಿಗ್ತಾ ಇಲ್ಲ? SIT ಮೇಲೆ ನಂಬಿಕೆ ಇದೆ, ತನಿಖೆ ಆಗಬೇಕು. ಪೊಲೀಸರು ಯಾವುದೇ ವಿಚಾರಣೆಗೂ ಕೂಡ ನಾವು ಸಿದ್ಧರಿದ್ದೇವೆ. ಆದರೆ ಹೂತಿಟ್ಟ ಶವದ ಸಾಕ್ಷ್ಯ ಯಾಕೆ ಈವರೆಗೂ ಸಿಗ್ತಾ ಇಲ್ಲ ಅಂಥೇಳಿ ನಮಗೂ ಆಶ್ಚರ್ಯ ಆಗಿದೆ ಅಂತ ಹೇಳ್ತಿದ್ದಾರೆ. ಹೆಣ ಹೂತಿದ್ದನ್ನು ನಾನು ನೋಡಿದ್ದೇನೆ, ಹೆಣ ಹೂತಿದ್ದೇನೆ ಅಂಥೇಳಿ ಧೈರ್ಯವಾಗಿ ಬಂದಿದ್ದಾನೆ. ಪಾಯಿಂಟ್ ನಂಬರ್ 1 ಮತ್ತು 13ರಲ್ಲಿ ಹೆಣವನ್ನು ಹೂಳಲಾಗಿದೆ. ನಾನು ಹಲವು ವರ್ಷಗಳ ಹಿಂದೆ ನೋಡಿದ್ದೇನೆ. ಪಾಯಿಂಟ್ ನಂಬರ್ 1 ಬಳಿ ನನ್ನ ಅಂಗಡಿ ಇತ್ತು. 13ರಲ್ಲಿ ಒಂದು ಶವ ಹೂತಿದ್ದನ್ನು ನೋಡಿದ್ದೇನೆ. ಅಂಬಾಸಿಡರ್ ಕಾರಿನಲ್ಲಿ ಬಂದು ಹೆಣವನ್ನು ಹೂಳಲಾಗಿದೆ. ಪಾಯಿಂಟ್ಗಳಲ್ಲಿ ವ್ಯತ್ಯಾಸ ಆಗಿರಬಹುದು. ಈವರೆಗೂ ಹೆಣ ಸಿಕ್ಕಿಲ್ಲ, ಹೀಗಾಗಿ ಬಂದಿದ್ದೇನೆ. ಯಾಕೆ ಬುರುಡೆ ಮೂಳೆ ಸಿಗ್ತಾ ಇಲ್ಲ? ನನಗೂ ಆಶ್ಚರ್ಯ ಆಗಿದೆ ಅಂಥೇಳಿ ಮತ್ತೊಬ್ಬ ದೂರುದಾರ ಪುರಂದರಗೌಡ ಹೇಳಿದ್ದಾನೆ. ಇವಾಗ ಯಾರೋ ಒಬ್ಬ ನಾನು ಹೆಣ ಊತ ಹಾಕಿದ್ದೇನೆ ಅಂತ ಒಬ್ಬ ಧೈರ್ಯವಾಗಿ ಬಂದಿದ್ದಾನೆ ಸರ್. ಆದರೆ ನಾವು ಕೂಡ ನೇತ್ರಾವತಿ ಅಂಗಡಿ ಇರಬೇಕಾದ್ರೆ ಕೆಲವು ಸಮಯದ ಹಿಂದೆ, ತುಂಬ ವರ್ಷ ಆಯಿತು ಅದು, ಆವಾಗ ಕೆಲವು ಹೆಣ ಊತ ಹಾಕೋದನ್ನು ನಾನು ದೂರದಿಂದ ಕಂಡಿದ್ದೇನೆ. ನಾನು ಅಂಗಡಿಯಲ್ಲಿ ಕೂತಿರ್ಬೇಕಾದ್ರೆ ಸಹ ನೋಡಿದ್ದೇನೆ. ಅಂಗಡಿ ಹಿಂಭಾಗದಲ್ಲಿ ಈಗ ಒಂದು 13 ಪಾಯಿಂಟ್ ಇದೆಯಲ್ಲ ಸರ್, ಅಲ್ಲಿ ಕೂಡ ಒಂದು ಹೆಣ ಊತ ಹಾಕುವಂಥದ್ದು ನಾನು ದೂರದಿಂದ ನೋಡಿದ್ದೇನೆ. ಟಾಯ್ಲೆಟ್ ಹೋಗ್ಬೇಕಾದ್ರೆ ಕಂಡಿದ್ದೇನೆ. ಇದು ಪಾಯಿಂಟ್ ನಂಬರ್ 1 ಮತ್ತು ಪಾಯಿಂಟ್ ನಂಬರ್ 13, ಆ 2 ಪಾಯಿಂಟ್ ನಂಬರಲ್ಲಿ ನಾನು ಊತ ಹಾಕಿರೋದನ್ನು ನಾನು ಕಣ್ಣಾರೆ ನೋಡಿದ್ದೇನೆ ಸರ್. ಇಲ್ಲ, 13ರಲ್ಲಿ ನಾನು ನೋಡಿರೋದು ಒಂದ್ಸಲ ಕೈಗಾಡಿಯಲ್ಲಿ ಒಂದು ಹೆಣ ಊತ ಹಾಕೋದನ್ನು ನೋಡಿದ್ದೇನೆ. 1ನೇ ಪಾಯಿಂಟಲ್ಲಿ ಅಲ್ಲಿ ಕೂಡ ಊತ ಹಾಕೋದನ್ನು ಅಲ್ಲಿ ಅದು ಕೆಲವು ಟೈಮ್ ನೋಡಿದ್ದೇನೆ ಸರ್. ಅಲ್ಲಿ ಅದು ಮಾಮೂಲಿಯಾಗಿ ಆ ಕಡೆಯಿಂದ ಅಲ್ಲಿ ಒಂದು ಎನ್ಕ್ವೈರಿ ಆಫೀಸ್ ಇತ್ತು. ಆಫೀಸ್ನ ಹಿಂಭಾಗಕ್ಕೆ ಒಂದು ಸರ್ತಿ ಅಂಬಾಸಿಡರ್ ಗಾಡಿ ಹಿಂಭಾಗಕ್ಕೆ ಹೋಗೋದನ್ನು ನೋಡಿದ್ದೇನೆ. ಅಲ್ಲಿಂದ ಹೆಣ ತೆಗೆದಿದ್ದಾರೆ. ಅದು 1ನೇ ನಂಬರ್ ಪಾಯಿಂಟಲ್ಲಿ ಆ ಹತ್ರ, ಅಂದರೆ ಪಾಯಿಂಟಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರ್ಬೋದು ಜಾಗದಲ್ಲಿ. ಒಟ್ಟಾರೆ ಧರ್ಮಸ್ಥಳದಲ್ಲಿ 14 ದಿನದಿಂದ ಕಾರ್ಯಾಚರಣೆ ನಡೀತಾ ಇದೆ. ಇದುವರೆಗೂ 16 ಕಡೆ ಶೋಧ ಕಾರ್ಯಾಚರಣೆ ನಡೆಸಿದ್ರು. 1 ಕಡೆಯಲ್ಲಿ ಮಾತ್ರ ಅಸ್ಥಿಯ ಸುಳಿವು ಸಿಕ್ಕಿದೆ. ಆದರೆ ಇವತ್ತು ಈ ಇಬ್ಬರು ಸಾಕ್ಷಿದಾರರು ಕೊಟ್ಟಿರುವ ಹೇಳಿಕೆಯಿಂದ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿರೋದಂತೂ ಖಂಡಿತ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.